ಇದು ಸೆಪ್ಟೆಂಬರ್ 2022ರ ಪರಿಸರ ಅಧ್ಯಯನದ ಪ್ರಶ್ನೆ ಪತ್ರಿಕೆಯಾಗಿದೆ. ಇದರಲ್ಲಿ ಒಟ್ಟು 30 MCQಗಳಿದ್ದು ಇದರಲ್ಲಿಯ 26 ಪ್ರಶ್ನೆಗಳು ನಮ್ಮ ಈ ಹಿಂದಿನ ಭಾಗ 1ರಿಂದ ಭಾಗ 5ರ ವಿಡಿಯೋದಲ್ಲಿದ್ದು ಉಳಿದ 4 ಪ್ರಶ್ನೆಗಳು ಮಾತ್ರ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹೊಸದಾಗಿ ಬಂದಿವೆ. ಆದರೆ ಈ ಕ್ಲಾಸ್ನಲ್ಲಿ ನಾವು ಒಟ್ಟಾರೆಯಾಗಿ ಈ 30 ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ 1, O3 ಎಂದರೆ ಆಯ್ಕೆ ಎ ಆಮ್ಲಜನಕ, ಬಿ ಓಜೋನ್, ಸಿ ಜಲಜನಕ ಮತ್ತು ಡಿ ಸಾರಜನಕ. ಇಲ್ಲಿ ಸರಿಯಾದ ಉತ್ತರ ಬಿ ಓಜೋನ್. ಪ್ರಶ್ನೆ 2, ಪರಿಸರ ಅಧ್ಯಯನವು ಯಾವುದನ್ನು ಒಳಗೊಂಡಿದೆ? ಆಯ್ಕೆ ಎ ಸಸ್ಯಗಳು, ಬಿ ಪ್ರಾಣಿಗಳು, ಸಿ ಸೂಕ್ಷ್ಮ ಜೀವಿಗಳು ಮತ್ತು ಡಿ ನೈಸರ್ಗಿಕ ಜಗತ್ತು. ಇಲ್ಲಿ ಆಯ್ಕೆಯಲ್ಲಿರುತ್ತಿರುವಂಥ ಸಸ್ಯಗಳು, ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನು ಈ ಒಂದು ನೈಸರ್ಗಿಕ ಜಗತ್ತು ಒಳಗೊಂಡಿದ್ದು ಈ ಎಲ್ಲವುಗಳನ್ನು ಅಂದರೆ ನೈಸರ್ಗಿಕ ಜಗತ್ತನ್ನು ಪರಿಸರ ಅಧ್ಯಯನವು ಒಳಗೊಂಡಿರುವುದರಿಂದ ಇಲ್ಲಿ ಸರಿಯಾದ ಉತ್ತರ ಡಿ ನೈಸರ್ಗಿಕ ಜಗತ್ತು. ಪ್ರಶ್ನೆ 3, ಮರುಭೂಮೀಕರಣಕ್ಕೆ ಈ ಕೆಳಗಿನ ಯಾವ ಅಂಶ ಕಾರಣವಾಗಿದೆ? ಆಯ್ಕೆ ಎ ಅರಣ್ಯನಾಶ, ಬಿ ಮಿತಿಮೀರಿ ದನ ಮೇಯಿಸುವುದು, ಸಿ ಮಣ್ಣಿನ ಸವಕಳಿ ಮತ್ತು ಡಿ ಮೇಲಿನ ಎಲ್ಲವು. ಇಲ್ಲಿ ಮರುಭೂಮೀಕರಣಕ್ಕೆ ಕಾರಣವಾದ ಅಂಶಗಳೆಂದರೆ ಇಲ್ಲಿ ಆಯ್ಕೆಯಲ್ಲಿರುತ್ತಿರುವಂಥ ಅರಣ್ಯನಾಶ, ಮಿತಿಮೀರಿ ದನ ಮೇಯಿಸುವುದು ಮತ್ತು ಮಣ್ಣಿನ ಸವಕಳಿ ಕಾರಣವಾಗಿರುವುದರಿಂದ ಇಲ್ಲಿ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವು. ಪ್ರಶ್ನೆ 4, ಇವುಗಳಲ್ಲಿ ಯಾವುದು ಇರುನೆಲೆ ಸಂರಕ್ಷಣಾ ಮಾದರಿಯಾಗಿದೆ? ಆಯ್ಕೆ ಎ ಪ್ರಾಣಿ ಸಂಗ್ರಹಾಲಯ, ಬಿ ಸಸ್ಯೋದ್ಯಾನ, ಸಿ ಮೊಸಳೆ ಪಾರ್ಕ್ ಮತ್ತು ಡಿ ಬಯೋ ರಿಸರ್ವ್. ಇಲ್ಲಿ ಇರುನೆಲೆ ಸಂರಕ್ಷಣಾ ಮಾದರಿ ಎಂದರೆ ಜೈವಿಕ ಪ್ರಭೇದಗಳನ್ನು ಅವುಗಳು ನೆಲೆಸುವ ಪ್ರದೇಶಗಳಲ್ಲಿಯೇ ಸಂರಕ್ಷಿಸುವುದಾಗಿದೆ. ಅಂದಮೇಲೆ ಇಲ್ಲಿ ಸರಿಯಾದ ಉತ್ತರ ಡಿ ಬಯೋ ರಿಸರ್ವ್. ಪ್ರಶ್ನೆ 5, ಆಮ್ಲ ಮಳೆ ಉಂಟಾಗಲು ಕಾರಣ? ಆಯ್ಕೆ ಎ ಜಲಮಾಲಿನ್ಯ, ಬಿ ವಾಯು ಮಾಲಿನ್ಯ, ಸಿ ಶಬ್ದ ಮಾಲಿನ್ಯ ಮತ್ತು ಡಿ ಮಣ್ಣು ಮಾಲಿನ್ಯ. ಸರಿಯಾದ ಉತ್ತರ ಬಿ ವಾಯು ಮಾಲಿನ್ಯ. ಪ್ರಶ್ನೆ 6, ಕರ್ನಾಟಕದಲ್ಲಿ ತಿಮ್ಮಕ್ಕನ ಹೆಸರು ಇದಕ್ಕೆ ಪ್ರಸಿದ್ಧವಾಗಿದೆ. ಆಯ್ಕೆ ಎ ಗಿಡ ನೆಡುವುದಕ್ಕೆ, ಬಿ ಗಿಡ ಕಡಿಯುವುದಕ್ಕೆ, ಸಿ ಮುಷ್ಕರಕ್ಕೆ ಮತ್ತು ಡಿ ಇವು ಯಾವುದಕ್ಕೂ ಅಲ್ಲ. ಸರಿಯಾದ ಉತ್ತರ ಎ ಗಿಡ ನೆಡುವುದಕ್ಕೆ. ಪ್ರಶ್ನೆ 7, ಭಾರತದ ಜೀವ ವೈವಿಧ್ಯತೆಯ ಮಹಾಕೇಂದ್ರ? ಆಯ್ಕೆ ಎ ಗಂಗಾ ಮೈದಾನ, ಬಿ ದಖನ್ ಪ್ರಸ್ಥಭೂಮಿ, ಸಿ ಪಶ್ಚಿಮ ಘಟ್ಟಗಳು ಮತ್ತು ಡಿ ಪೂರ್ವ ಕರಾವಳಿ. ಸರಿಯಾದ ಉತ್ತರ ಸಿ ಪಶ್ಚಿಮ ಘಟ್ಟಗಳು. ಪ್ರಶ್ನೆ 8, ಸಾಗರ ಜೀವ ಪರಿಸರ ವ್ಯವಸ್ಥೆಗೆ ಉದಾಹರಣೆ? ಆಯ್ಕೆ ಎ ಸಮುದ್ರ ಜೀವ ಪರಿಸರ ವ್ಯವಸ್ಥೆ, ಬಿ ತೊರೆ, ಸಿ ಸರೋವರ ಮತ್ತು ಡಿ ಕೊಳ. ಸರಿಯಾದ ಉತ್ತರ ಎ ಸಮುದ್ರ ಜೀವ ಪರಿಸರ ವ್ಯವಸ್ಥೆ. ಪ್ರಶ್ನೆ 9, ಜೀವ ವೈವಿಧ್ಯತೆ ಅಳಿವಿಗೆ ಕಾರಣ? ಆಯ್ಕೆ ಎ ವಾಸಸ್ಥಳದ ನಾಶ, ಬಿ ಅರಣ್ಯನಾಶ, ಸಿ ಮನುಷ್ಯ ಮತ್ತು ಡಿ ಮೇಲಿನ ಎಲ್ಲವು. ಇಲ್ಲಿ ಜೀವ ವೈವಿಧ್ಯತೆ ಅಳಿವಿಗೆ ಈ ಒಂದು ಆಯ್ಕೆಯಲ್ಲಿರುತ್ತಿರುವಂಥ ವಾಸಸ್ಥಳದ ನಾಶ, ಅರಣ್ಯನಾಶ ಮತ್ತು ಮನುಷ್ಯನ ಚಟುವಟಿಕೆಗಳು ಕಾರಣವಾಗಿರುವುದರಿಂದ ಇಲ್ಲಿ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವು. ಪ್ರಶ್ನೆ 10, ಭೂ ಪರಿಸರ ವ್ಯವಸ್ಥೆಗೆ ಒಂದು ಉದಾಹರಣೆ? ಆಯ್ಕೆ ಎ ಅರಣ್ಯಗಳು, ಬಿ ಹುಲ್ಲುಗಾವಲುಗಳು, ಸಿ ಮರುಭೂಮಿ ಮತ್ತು ಡಿ ಎಲ್ಲವು. ಈ ಒಂದು ಭೂ ಪರಿಸರ ವ್ಯವಸ್ಥೆ ಅರಣ್ಯಗಳನ್ನು, ಹುಲ್ಲುಗಾವಲುಗಳನ್ನು ಮತ್ತು ಮರುಭೂಮಿಗಳನ್ನು ಒಳಗೊಂಡಿರುವುದರಿಂದ ಇಲ್ಲಿ ಸರಿಯಾದ ಉತ್ತರ ಡಿ ಎಲ್ಲವು. ಪ್ರಶ್ನೆ 11, ಭಾರತದ ಮಹಾಕೇಂದ್ರಗಳು ಎಷ್ಟಿವೆ? ಆಯ್ಕೆ ಎ 8, ಬಿ 10, ಸಿ 2 ಮತ್ತು ಡಿ 6. ಇಲ್ಲಿ ಸರಿಯಾದ ಉತ್ತರ ಸಿ 2. ಭಾರತದ ಮಹಾಕೇಂದ್ರಗಳು ಅಂದರೆ ಹಾಟ್ಸ್ಪಾಟ್ ಅವು
ಎರಡಿದ್ದು ಒಂದು ಪೂರ್ವ ಹಿಮಾಲಯ ಪ್ರದೇಶವಾದರೆ 2 ಪಶ್ಚಿಮ ಘಟ್ಟ ಪ್ರದೇಶ. ಪ್ರಶ್ನೆ 12. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಆಯ್ಕೆ ಎ ಮೇಘಾಲಯ, ಬಿ ಅರುಣಾಚಲ ಪ್ರದೇಶ್, ಸಿ ಆಸಾಂ ಮತ್ತು ಡಿ ಉತ್ತರಾಖಂಡ. ಇಲ್ಲಿ ಸರಿಯಾದ ಉತ್ತರ ಸಿ ಆಸಾಂ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಭಾರತದ ಆಸಾಂ ರಾಜ್ಯದ ಗೋಲ್ಘಾಟ್ ಮತ್ತು ನಾಗಾನ್ ಜಿಲ್ಲೆಗಳಲ್ಲಿದೆ. ವಿಶ್ವದ 3ನೇ 2% ಭಾರತೀಯ ಘೇಂಡಾಮೃಗಗಳನ್ನು ಹೊಂದಿರುವ ಉದ್ಯಾನವನವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಪ್ರಶ್ನೆ 13. ಜಗತ್ತಿನುದ್ದಕ್ಕೂ ಆಮ್ಲ ಮಳೆಗೆ ಕಾರಣೀಭೂತವಾಗಿರುವ ಪ್ರಾಥಮಿಕ ಅಂಶವೆಂದರೆ? ಆಯ್ಕೆ ಎ ಇಂಗಾಲದ ಡೈಆಕ್ಸೈಡ್, ಬಿ ಗಂಧಕದ ಆಕ್ಸೈಡ್, ಸಿ ಇಂಗಾಲದ ಮೊನಾಕ್ಸೈಡ್ ಮತ್ತು ಡಿ ಓಜೋನ್. ಆಮ್ಲ ಮಳೆಯು ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಅಂದರೆ ಗಂಧಕದ ಆಕ್ಸೈಡ್ ಮತ್ತು ಸಾರಜನಕದ ಆಕ್ಸೈಡ್ ಹೊರಸೂಸುವಿಕೆಯಿಂದ ಉಂಟಾಗುತ್ತದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಬಿ ಗಂಧಕದ ಆಕ್ಸೈಡ್. ಪ್ರಶ್ನೆ 14. ಫ್ಲೋರೈಡ್ ಮಾಲಿನ್ಯ ಮುಖ್ಯವಾಗಿ ಬಾಧಿಸುವುದು? ಆಯ್ಕೆ ಎ ಮೂತ್ರಪಿಂಡ, ಬಿ ಮೆದುಳು, ಸಿ ಹೃದಯ ಮತ್ತು ಡಿ ಹಲ್ಲುಗಳು. ಇಲ್ಲಿ ಆಯ್ಕೆಯಲ್ಲಿರುತ್ತಿರುವಂಥ ಮೂತ್ರಪಿಂಡ, ಮೆದುಳು, ಹೃದಯ ಮತ್ತು ಇತರ ದೈಹಿಕ ಘಟಕಗಳ ಮೇಲೆ ಈ ಒಂದು ಫ್ಲೋರೈಡಿನ ಪರಿಣಾಮಗಳು ಪ್ರಕಟಗೊಳ್ಳಲು ಸಮಯ ತೆಗೆದುಕೊಳ್ಳಬಹುದು. ಆದರೆ ಫ್ಲೋರೈಡ್ ಮಾಲಿನ್ಯವು ಹಲ್ಲುಗಳ ಮೇಲೆ ತಕ್ಷಣ ಪರಿಣಾಮ ಬೀರುತ್ತದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಡಿ ಹಲ್ಲುಗಳು. ಪ್ರಶ್ನೆ 15. ಪರಿಸರ ಅಧ್ಯಯನವು ಯಾರಿಗೆ ಅವಶ್ಯಕತೆ ಇದೆ ಎಂದರೆ? ಆಯ್ಕೆ ಎ ಬೋಧಕರು, ಬಿ ಅರಣ್ಯ ಅಧಿಕಾರಿಗಳಿಗೆ, ಸಿ ನ್ಯಾಯವಾದಿಗಳಿಗೆ ಮತ್ತು ಡಿ ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೆ. ಇಲ್ಲಿ ಸರಿಯಾದ ಉತ್ತರ ಡಿ ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೆ. ಪ್ರಶ್ನೆ 16. ಓಜೋನ್ ಅವನತಿಗೆ ಕಾರಣವಾದ ಪ್ರಮುಖ ಕರ್ತು? ಆಯ್ಕೆ ಎ CFC, ಬಿ ಮೀಥೇನ್, ಸಿ ನೈಟ್ರಸ್ ಆಕ್ಸೈಡ್ ಮತ್ತು ಡಿ ಸಲ್ಫರ್. ಸರಿಯಾದ ಉತ್ತರ ಎ CFC ಕ್ಲೋರೋಫ್ಲೋರೋಕಾರ್ಬನ್. ಪ್ರಶ್ನೆ 17. ಭಾರತೀಯ ವನ್ಯಜೀವಿ ಸಂಸ್ಥೆ ಇರುವ ಸ್ಥಳ ಯಾವುದು? ಆಯ್ಕೆ ಎ ಲಕ್ನೌ, ಬಿ ಕೋಲ್ಕತ್ತಾ, ಸಿ ಡೆಹ್ರಾಡೂನ್ ಮತ್ತು ಡಿ ಬೆಂಗಳೂರು. ಭಾರತೀಯ ವನ್ಯಜೀವಿ ಸಂಸ್ಥೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದನ್ನು ಭಾರತ ಸರ್ಕಾರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ 1982ರಲ್ಲಿ ಸ್ಥಾಪಿಸಲಾದ ಸ್ವಾಯತ್ತ ನೈಸರ್ಗಿಕ ಸಂಪನ್ಮೂಲ ಸೇವಾ ಸಂಸ್ಥೆಯಾಗಿದೆ. ಈ ಒಂದು ಸಂಸ್ಥೆಯು ಭಾರತದ ಡೆಹ್ರಾಡೂನ್ನಲ್ಲಿದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಸಿ ಡೆಹ್ರಾಡೂನ್. ಪ್ರಶ್ನೆ 18. ಭೂ ಸವಕಳಿಯನ್ನು ತಡೆಯಬಹುದಾದ ಕ್ರಮ? ಆಯ್ಕೆ ಎ ಮಿತಿಮೀರಿ ಪ್ರಾಣಿಗಳನ್ನು ಮೇಯಿಸುವಿಕೆ, ಬಿ ಹೆಚ್ಚು ಗಿಡಗಳನ್ನು ಬೆಳೆಸುವುದು, ಸಿ ಭೂಮಿಯನ್ನು ಇಳಿಜಾರು ಮಾಡುವುದು ಮತ್ತು ಡಿ ಯಾವುದೂ ಅನ್ವಯಿಸುವುದಿಲ್ಲ. ಸರಿಯಾದ ಉತ್ತರ ಬಿ ಹೆಚ್ಚು ಗಿಡಗಳನ್ನು ಬೆಳೆಸುವುದು. ಪ್ರಶ್ನೆ 19. ಅಪಿಕೋ ಚಳವಳಿಯ ಸಂಘಟನೆ ಇರುವುದು? ಆಯ್ಕೆ ಎ ಅರಣ್ಯ ಸಂರಕ್ಷಣೆಗಾಗಿ, ಬಿ ಮಣ್ಣು ಸಂರಕ್ಷಣೆಗಾಗಿ, ಸಿ ನೀರು ಸಂರಕ್ಷಣೆಗಾಗಿ ಮತ್ತು ಡಿ ವನ್ಯಜೀವಿ ಸಂರಕ್ಷಣೆಗಾಗಿ. ಸರಿಯಾದ ಉತ್ತರ ಎ ಅರಣ್ಯ ಸಂರಕ್ಷಣೆಗಾಗಿ. ಪ್ರಶ್ನೆ 20. ಇಕಾಲಜಿ ಎಂಬ ಪದವನ್ನು ಪರಿಚಯಿಸಿದವನೆಂದರೆ? ಆಯ್ಕೆ ಎ ಮಿಶ್ರಾ, ಬಿ ಇ ಹೆಕಲ್, ಸಿ ಟಾನ್ಸ್ಲೆ ಮತ್ತು ಡಿ ಓಡಮ್. ಸರಿಯಾದ ಉತ್ತರ ಬಿ ಇ ಹೆಕಲ್. ಪ್ರಶ್ನೆ 21. ಆಹಾರ ಸರಪಳಿಯಲ್ಲಿ ಹಸಿರು ಸಸ್ಯಗಳು ಬರುವುದು? ಆಯ್ಕೆ ಎ ಪ್ರಥಮ ಪೋಷಣ ಹಂತ, ಬಿ ದ್ವಿತೀಯ ಪೋಷಣ ಹಂತ, ಸಿ ಅಂತಿಮ ಪೋಷಣ ಹಂತ ಮತ್ತು ಡಿ ಮಧ್ಯಂತರ ಹಂತ. ಸರಿಯಾದ ಉತ್ತರ ಎ ಪ್ರಥಮ ಪೋಷಣ ಹಂತ. ಪ್ರಶ್ನೆ 22. ಭಾರತದಲ್ಲಿ ಹೆಚ್ಚು ಮಾಲಿನ್ಯ ಹೊಂದಿದ ನದಿ? ಆಯ್ಕೆ ಎ ಗಂಗಾ, ಬಿ ಕಾವೇರಿ, ಸಿ ಕೃಷ್ಣ ಮತ್ತು ಡಿ ಕಾಳಿ.
ಸರಿಯಾದ ಉತ್ತರ ಎ ಗಂಗಾ. ಪ್ರಶ್ನೆ 23. ಪರಿಸರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ. ಆಯ್ಕೆ ಎ 1986, ಬಿ 1984, ಸಿ 1964 ಮತ್ತು ಡಿ 1980. ಇಲ್ಲಿ ಆಯ್ಕೆ ಡಿಯಲ್ಲಿರುವ 1980 ಅರಣ್ಯ ಸಂರಕ್ಷಣೆ ಕಾಯ್ದೆಯಾದರೆ ಬಿ ಮತ್ತು ಸಿ ಆಯ್ಕೆಯಲ್ಲಿರುತ್ತಿರುವಂಥ 1984 ಮತ್ತು 1964 ಇವು ಪರಿಸರಕ್ಕೆ ಸಂಬಂಧಿಸಿದ ಗಮನಾರ್ಹ ಘಟನೆಗಳ ಪಟ್ಟಿಯಾಗಿದೆ. ಅವು ಪರಿಸರ ಕಾನೂನು, ಸಂರಕ್ಷಣೆ, ಪರಿಸರವಾದ ಮತ್ತು ಪರಿಸರ ಸಮಸ್ಯೆಗಳಿಗೆ ಸಂಬಂಧಿಸಿದ್ದರೆ ಆಯ್ಕೆ ಎಯಲ್ಲಿರುತ್ತಿರುವಂಥ 1986 ಪರಿಸರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಂಥ ವರ್ಷವಾಗಿದೆ. ಆದ್ದರಿಂದ ಸರಿಯಾದ ಉತ್ತರ ಎ 1986. ಪ್ರಶ್ನೆ 24. ಈ ಕೆಳಗಿನ ಯಾವ ಪ್ರಭೇದವು ನಾಶ ಹೊಂದಿದೆ? ಆಯ್ಕೆ ಎ ಹುಲಿ, ಬಿ ಡೂಡೋ, ಸಿ ಬಾರಾಸಿಂಗ ಮತ್ತು ಡಿ ಚಿರತೆ. ಸರಿಯಾದ ಉತ್ತರ ಬಿ ಡೂಡೋ. ಪ್ರಶ್ನೆ 25. ಈ ಕೆಳಗಿನವುಗಳಲ್ಲಿ ಯಾವ ಒಂದು ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿರುವುದಿಲ್ಲ? ಆಯ್ಕೆ ಎ ಅರಣ್ಯ ಸಂರಕ್ಷಣಾ ಕಾಯ್ದೆ 1980, ಬಿ ವನ್ಯ ಮೃಗಗಳ ಸಂರಕ್ಷಣಾ ಕಾಯ್ದೆ 1972, ಸಿ ಪರಿಸರ ಸಂರಕ್ಷಣಾ ಕಾಯ್ದೆ 1965 ಮತ್ತು ಡಿ ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ 1981. ಇಲ್ಲಿ ಆಯ್ಕೆಯಲ್ಲಿರುತ್ತಿರುವಂಥ ಎ, ಬಿ ಮತ್ತು ಡಿ ಇವು ಸರಿಯಾದ ಹೊಂದಾಣಿಕೆಗಳಾಗಿವೆ. ಆದರೆ ಸಿಯಲ್ಲಿರುತ್ತಿರುವಂಥ ಪರಿಸರ ಸಂರಕ್ಷಣಾ ಕಾಯ್ದೆ 1965 ಎಂಬುದು ಸರಿಯಾಗಿ ಹೊಂದಾಣಿಕೆಯಾಗಿರುವುದಿಲ್ಲ. ಏಕೆಂದರೆ ಪರಿಸರ ಸಂರಕ್ಷಣಾ ಕಾಯ್ದೆಯು ಜಾರಿಗೆ ಬಂದಿದ್ದು 1986. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಸಿ ಪರಿಸರ ಸಂರಕ್ಷಣಾ ಕಾಯ್ದೆ 1965. ಪ್ರಶ್ನೆ 26. ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿದೆ? ಆಯ್ಕೆ ಎ ತಮಿಳುನಾಡು, ಬಿ ಕೇರಳ, ಸಿ ಆಂಧ್ರ ಪ್ರದೇಶ್ ಮತ್ತು ಡಿ ಕರ್ನಾಟಕ. ಸರಿಯಾದ ಉತ್ತರ ಡಿ ಕರ್ನಾಟಕ. ಪ್ರಶ್ನೆ 27. ಪುನರ್ ನವೀಕರಣ ಶಕ್ತಿ ಸಂಪನ್ಮೂಲವನ್ನು ಗುರುತಿಸಿ. ಆಯ್ಕೆ ಎ ಕಲ್ಲಿದ್ದಲು ಶಕ್ತಿ, ಬಿ ನೈಸರ್ಗಿಕ ಅನಿಲ ಶಕ್ತಿ, ಸಿ ಭೂ ಉಷ್ಣೀಯ ಶಕ್ತಿ ಮತ್ತು ಡಿ ಪೆಟ್ರೋಲ್ ಶಕ್ತಿ. ಇಲ್ಲಿ ಆಯ್ಕೆಯಲ್ಲಿರುತ್ತಿರುವಂಥ ಎ, ಬಿ ಮತ್ತು ಡಿ ಅಂದರೆ ಕಲ್ಲಿದ್ದಲು ಶಕ್ತಿ, ನೈಸರ್ಗಿಕ ಅನಿಲ ಶಕ್ತಿ ಮತ್ತು ಪೆಟ್ರೋಲ್ ಶಕ್ತಿ ಇವು ಪುನರ್ ನವೀಕರಣಗೊಳ್ಳದಂಥ ಶಕ್ತಿ ಸಂಪನ್ಮೂಲಗಳಾದರೆ ಸಿಯಲ್ಲಿರುತ್ತಿರುವಂಥ ಭೂ ಉಷ್ಣೀಯ ಶಕ್ತಿ ಪುನರ್ ನವೀಕರಣ ಹೊಂದುವಂಥ ಶಕ್ತಿ ಸಂಪನ್ಮೂಲವಾಗಿದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಸಿ ಭೂ ಉಷ್ಣೀಯ ಶಕ್ತಿ. ಪ್ರಶ್ನೆ 28. ಭೂ ಶೃಂಗಸಭೆ ನಡೆದದ್ದು. ಆಯ್ಕೆ ಎ ಮುಂಬೈ, ಬಿ ರಿಯೋ ಡಿ ಜನೈರೋ, ಸಿ ಕೋಬೆ ಮತ್ತು ಡಿ ಕ್ಯಾಲಿಫೋರ್ನಿಯಾ. ಸರಿಯಾದ ಉತ್ತರ ಬಿ ರಿಯೋ ಡಿ ಜನೈರೋ. ಪ್ರಶ್ನೆ 29. ಮನುಷ್ಯ ಒಂದು. ಆಯ್ಕೆ ಎ ಉತ್ಪಾದಕ, ಬಿ ಉಪಭೋಗಿ, ಸಿ ಪರಾವಲಂಬಿ ಮತ್ತು ಡಿ ವಿಘಟಕ. ಸರಿಯಾದ ಉತ್ತರ ಬಿ ಉಪಭೋಗಿ. ಕೊನೆಯ ಪ್ರಶ್ನೆ 30. ಜೀವ ಪರಿಸರ ವ್ಯವಸ್ಥೆಯ ಪ್ರಮುಖ ಶಕ್ತಿಯ ಮೂಲ. ಆಯ್ಕೆ ಎ ಸೂರ್ಯ, ಬಿ ಪೆಟ್ರೋಲ್, ಸಿ ಕಟ್ಟಿಗೆ ಮತ್ತು ಡಿ ಇವೆಲ್ಲವುಗಳು. ಸರಿಯಾದ ಉತ್ತರ ಎ ಸೂರ್ಯ. ನಮ್ಮ ಈ ಹಿಂದಿನ EVS ಭಾಗ 1ರಿಂದ 5ರವರೆಗಿನ ಎಲ್ಲ ವಿಡಿಯೋಗಳಲ್ಲಿ ಇವುಗಳನ್ನು ಹೆಚ್ಚು ವಿವರವಾಗಿ ವಿವರಿಸಲಾಗಿದೆ. ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.